ಹೇಳಬೇಕು, ಈಗಷ್ಟೇ ಅವತಾರ ಪುರುಷ 2 ಸಿನಿಮಾನ ನೋಡಿದೆ. ಖಂಡಿತವಾಗ್ಲೂ ಇದು ಸುನಿ ಸರ್ ಡೈರೆಕ್ಟ್ ಮಾಡಿರೋದ ಅಂತ ಡೌಟ್ ಆಯಿತು. ಕಂಪ್ಲೀಟ್ಲಿ ವಿಭಿನ್ನವಾಗಿದೆ. ಆ್ಯಕ್ಚುಲಿ ಅವತಾರ ಪುರುಷ ಪಾರ್ಟ್ 1 ಕಂಪೇರ್ ಮಾಡಿದ್ರು ಕೂಡ ಪಾರ್ಟ್ 2 ಬಹಳನೇ ವಿಭಿನ್ನವಾಗಿದೆ. ಸಾಕಷ್ಟು ಹೊಸ ವಿಷಯಗಳನ್ನು ಕಲ್ತಂಗಾಯಿತು ನನಗೆ. ತುಂಬ ಆಳವಾಗಿ ಹೋಗಿ ಬಹಳ ವಿಷಯಗಳನ್ನು ಕಲ್ತ್ಕೊಂಡು ಐ ಥಿಂಕ್ ಈ ಸಿನಿಮಾನ ಬರೆದು ನಿರ್ದೇಶನ ಮಾಡಿದ್ದಾರೆ. ಈ ಒಂದು ಇಂಥ ಒಂದು ಕಲೆ ಇರೋಂಥ ಕಲೆಗಾರರನ್ನ ನಾವೆಲ್ಲರೂ ರೆಸ್ಪೆಕ್ಟ್ ಮಾಡಬೇಕು ಆ್ಯಂಡ್ ನಾವೆಲ್ಲರೂ ಕೂಡ ಅವ್ರಿಗೆ ಶಕ್ತಿ ತುಂಬಿಸ್ಬೇಕು ಅನ್ನೋದೊಂದೇ ನನ್ನ ಒಂದು ಅನಿಸಿಕೆ. ಅದ್ಭುತವಾದಂಥ ಕಲೆಗಾರ ಸುನಿ ಸರ್. ಐ ಥಿಂಕ್ ಇಷ್ಟು ಸುಲಭವಾಗಿ ಒಂದು ಜಾನರಿಂದ ಇನ್ನೊಂದು ಜಾನರ್ಗೆ ಶಿಫ್ಟ್ ಆಗಿ ಅದನ್ನು ಅಷ್ಟು ಕನ್ವಿನ್ಸಿಂಗ್ ಆಗಿ ಮಾಡುವಂಥ ಒಂದು ಕಲೆ ಏನಿದೆ ಅದು ಸುಲಭವಾಗಿ ಬರೋದಿಲ್ಲ. ಅದನ್ನು ಇಷ್ಟು ಸರಳವಾಗಿ ಇಷ್ಟು ಸುಲಭವಾಗಿ ಎಕ್ಸಿಕ್ಯೂಟ್ ಮಾಡೋದನ್ನು ನೋಡಿ ನನಗೆ ಬಹಳನೇ ಸಂತೋಷ ಆಗುತ್ತೆ. ಇನ್ಫ್ಯಾಕ್ಟ್ ಹಾಗಾಗಿ ನನಗೆ ಅವ್ರ ಮೇಲೆ ಬಹಳ ಗೌರವ ರೆಸ್ಪೆಕ್ಟ್ ಬರುವಂಥದ್ದು. ಓವರಾಲ್ ಐ ಥಿಂಕ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದು. VFX ತುಂಬ ಚೆನ್ನಾಗಿ ಬಂದಿದೆ. ಒಂದು ಹೊಸ ಜಗತ್ತನ್ನು ಕಟ್ಕೊಟ್ಟಿದ್ದಾರೆ. ಅದನ್ನು ನೋಡೋದಕ್ಕೆ ಬಹಳ ಕುತೂಹಲಕಾರಿಯಾಗಿತ್ತು ನನಗೆ. ಶರಣ್ ಸರ್ ಪರ್ಫಾರ್ಮೆನ್ಸ್ ಅದ್ಭುತ, ಸಖತ್ತಾಗಿ ಮಾಡಿದ್ದಾರೆ ಮಾತ್ರ ಪರ್ಫಾರ್ಮೆನ್ಸ್. ಆ್ಯಕ್ಚುಲಿ ಈ ಥರ ಒಂದು ಜಾನರಲ್ಲಿ ಕಾಮಿಡಿನೂ ಬ್ಯಾಲೆನ್ಸ್ ಮಾಡಿ ಇಂಟೆನ್ಸ್ ಆಗಿ ಪರ್ಫಾರ್ಮ್ ಮಾಡೋದು ನಾಟ್ ಎನ್ ಈಸಿ ಟಾಸ್ಕ್. ಐ ಥಿಂಕ್ ಈಸ್ ಬ್ರಿಲಿಯಂಟ್ ಆ್ಯಂಡ್ ಐ ಥಿಂಕ್ ಕಾಸ್ಟಿಂಗ್ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಭವ್ಯ ಮ್ಯಾಡಮು, ಸುಧಾರಾಣಿ ಮ್ಯಾಡಮು, ಸಾಯಿ ಕುಮಾರ್ ಸರ್, ಆಶಿಕಾ ರಂಗನಾಥ್ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರೊಡಕ್ಷನ್ ವ್ಯಾಲ್ಯೂಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. VFX ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸಿನಿಮಾಟೋಗ್ರಫಿ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಇದು ಥಿಯೇಟ್ರಲ್ಲೇ ನೋಡುವಂಥ ಒಂದು ಸಿನಿಮಾ ಅಂತ ಅನಿಸುತ್ತೆ ನನಗೆ, ಯಾಕಂದರೆ VFX ಹೆವಿಯಾಗಿದೆ. ದಯವಿಟ್ಟು ಬನ್ನಿ, ಚಿತ್ರಮಂದಿರದಲ್ಲೇ ನೋಡಿ, ಕನ್ನಡ ಸಿನಿಮಾಗಳನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಅವತಾರ ಪುರುಷ 2 ತುಂಬ ಮೈ ನವಿರೇಳಿಸುವಂಥ ಒಂದು ಸಿನಿಮಾ. ಸುನಿ, ಪುಷ್ಕರ್, ಶರಣ್, ಆಶಿಕಾ ತುಂಬ ಖುಷಿಯಾಗಿದ್ದ ವಿಷಯ ಅಂದರೆ ಕ್ಯಾಮ್ರಾ ವರ್ಕ್ ತುಂಬ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರವನ್ನು ತುಂಬ ರೋಮಾಂಚಕವಾಗಿ ಅದರ ಏನು ಛಾಪು ಮೂಡಿಸ್ಬೇಕೋ ಅದನ್ನು ಅಷ್ಟು ಇಂಪ್ಯಾಕ್ಟಬಲ್ ಆಗಿ ತೋರಿಸಿದ್ದಾರೆ ಪ್ರತಿಯೊಂದು ಪಾತ್ರನೂ. ನನ್ನ ಪಾತ್ರಕ್ಕೂ ತುಂಬಾ ಚೆನ್ನಾಗಿ ಅರ್ಜುನ್ ಜನ್ಯ ಅವರು ರೆಕಾರ್ಡಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಿನಿಮಾ ಗೆಲ್ಲಬೇಕು, ಸಿನಿಮಾ ಹರಿಸ್ಬೇಕು. ಪ್ರತಿಯೊಂದು ಪ್ರಯತ್ನಗಳನ್ನ ಮಾಡಿದಾಗ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಒಂದು ಸಿನಿಮಾ ಮಾಡ್ತೀವಿ, ಒಂದು ಹೊಸ ಅನುಭವ ಕೊಡೋಕ್ಕೆ, ಒಂದು ಹೊಸ ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಡೋದಕ್ಕೆ. ಆ ನಿಟ್ಟಿನಲ್ಲಿ ಸುನಿ ಪ್ರಯತ್ನ ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಎರಡರ ಇಂಪ್ಯಾಕ್ಟ್ ಜೋರಾಗಿದೆ. ಗುಡ್ ಲಕ್ ಸುನಿ, ಒಳ್ಳೆಯದಾಗಲಿ. ಪುಷ್ಕರ್ ಇನ್ನೊಂದಷ್ಟು ಸಿನಿಮಾಗಳು ಮಾಡುವಂಥ ಶಕ್ತಿ ಅವ್ರಿಗೆ ಬರಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ನೀನು ಮಾತಾಡಬೇಕು, ಫಸ್ಟ್ ಬಗ್ಗೆ ಮಾತಾಡೋದು. ನೀನು ಮಾತಾಡೋ ಫಸ್ಟ್ ಬಗ್ಗೆ ಜೋರ ಮಾತಾಡೋದು. ಫಿಲಮ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶರಣ್ ಸರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಮೊದಲನೇದು ಮೂವಿ ನಾವು ನೋಡಿದ್ವಿ, ಎರಡನೇದು ಕರೆದಿದ್ದು ತುಂಬ ಸಂತೋಷ ಆಯಿತು. ಈ ಮೂವಿ ಎಲ್ಲರೂ ಬಂದು ನೋಡಬೇಕು, ಎಲ್ಲರೂ ಆಶೀರ್ವಾದ ಮಾಡಬೇಕು. ಈ ಮೂವಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂತಂದರೆ ಫಸ್ಟ್ ಬಂದು ಕೂತ್ಕೊಂಡ್ರೆ ಕೊನೆ ತನಕ ಟೈಮ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗೆ ಭಾಳ ಇದೇ ಜಾಗದಲ್ಲಿ ಪರಿಚಯ ಆಗಿದ್ದು. ನೆಕ್ಸ್ಟು ಸಿಂಪಲ್ ಸುನೀಲ್ ಅವರು ಈ ಪಿಕ್ಚರು ಅವತಾರ ಸಿನಿಮಾ ನಾನು ಫಸ್ಟ್ ಬಂದು ಥಿಯೇಟ್ರಿಗೆ ಬಂದು ಕೂತ್ಕೊಂಡಿದ್ದ ತಕ್ಷಣ ನನ್ನದೇ ಸಬ್ಜೆಕ್ಟು ನನಗೆ ಜುಮ್ ಅಂದ್ಬಿಡ್ತು, ಇದೇನಪ್ಪ ಅಂತ. ನಾನು ಒಂದು ಕಾಲದಲ್ಲಿ ಅಷ್ಟರಾಜ್ಯ ಕಲೆಗಿಂತ ಮುಂಚೆ ಈ ವಾಮಾಚಾರ ಅದು ಇದೊಂದು ಎಲ್ಲ ಕಡೆ ಅಲಿತಾ ಇದ್ದೆ. ಆದರೆ ಈ ಸಿನಿಮಾ ಒಳಗಡೆ ಬಂದು ಆಚೆ ಹೋಗೋವರೆಗೂ ನನಗೆ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಸಿನಿಮಾ ಮುಗೀತಾ ಅನ್ನೋ ಥರ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಮೈಂಡ್ ಫ್ರೆಶ್ ಆಗಬೇಕಪ್ಪ, ಯಾವುದಪ್ಪ ಏನಪ್ಪ ಅಂತ ತಲೆ ಕೆಡಿಸ್ಕೊತಿದ್ದೆ. ಅದು ಈ ಫಿಲಮ್ ನೋಡಿದಾಗ ಒಂದೊಂದು ಚೂರು ನೀವು ಇಂಟ್ರೋಲ್ವರೆಗೂ ಅಂತೂ ಜುಮ್ ಅನ್ಬೇಕು ಸಿನಿಮಾ. ಆವಾಗಲೇ ನಾನು ಬಂದು ಇವ್ರಿಗೆ ವಿಶ್ ಮಾಡಿದೆ. ಸಿನಿಮಾ ಸೂಪರ್ ಸಖತ್ತಾಗಿದೆ ಅಂತ ನಾನು ಮನಸ್ತುಪ್ತಾಗಿ ಹೇಳ್ತಾ ಇದ್ದೀನಿ. ಸಿನಿಮಾ ಇಲ್ಲೇನೋ ಇಟ್ಟಿದ್ದಾರೆ, ಮಾತಾಡಬೇಕಂತ ಮಾತಾಡ್ತಿಲ್ಲ. ಮನೆ ಫ್ಯಾಮಿಲಿ ಸಮೇತ ನೋಡ್ಬೋದು. ನನ್ನ ಒಂದು ಪ್ರಕಾರ ನಾನೊಂದು ಇನ್ನೊಂದು 2 ಸರಿ ನೋಡ್ತೀನಿ. ನನ್ನ ಮಗಳನ್ನು ಕರ್ಕೊಂಡು ಇನ್ನೊಂದು 2 ಸರಿ ನಾನೇ ಬಂದು ಸಂತೃಪ್ತಿಯಿಂದ ಆರಾಮಾಗಿ ಕುತ್ಕೊಂಡು ನೋಡ್ತೀನಿ. ಈ ಸಿನಿಮಾ ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾದಲ್ಲೂ ಈ ಥರ ಡಿಪೆಂಡ್ ಸಿನಿಮಾ ಬಂದಿತ್ತೆ. ಆದರೆ ಎಲ್ಲರೂ ಕೂಡ ಕನ್ನಡ ಸಿನಿಮಾ ನೋಡೋರು ಎಲ್ಲರೂ ಕೂಡ ಬಂದು ನೋಡಿ ತುಂಬ ಚೆನ್ನಾಗಿದೆ. ನಮ್ಮ ಬ್ರಹ್ಮ 9 ನಾವುಗಳು ಸಕಲ ಸಂಪತ್ತು ಐಶ್ವರ್ಯ ಈ ಸಿನಿಮಾ ಕೊಟ್ಟು ಕಾಪಾಡಲಿ ಅಂತೇಳಿ ಇನ್ನೂರು ಹೆಚ್ಚೆಚ್ಚು ಸಿನಿಮಾ ಮಾಡಲಿ ಅಂತೇಳಿ ನಾನು ತುಂಬ ಆಶೀರ್ವಾದ ಮಾಡ್ತೀನಿ. ಒಳ್ಳೆಯದಲ್ಲ ಸರ್.